ಹಾಯ್ ನನ್ನ ಪುಟಾಣಿಗಳೇ, ಎಲ್ಲರಿಗೂ ನಮಸ್ಕಾರ. ಕನ್ನಡ ತರಗತಿಗೆ ಸ್ವಾಗತ. ಇವತ್ತಿನ ದಿನದ ತರಗತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ತರಗತಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಗೊಂಬೆಗಳ ಬಗ್ಗೆ ಇರ್ತಕ್ಕಂತಹ ಒಂದು ಸುಂದರವಾದ ಪಾಠವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಗೊಂಬೆಗಳಂದ್ರಂತೂ ಎಲ್ರಿಗೂ ಕೂಡ ತುಂಬಾ ಇಷ್ಟ ಹೌದು ಇಲ್ವೋ? ಹೌದು ತಾನೆ. ಎಲ್ಲರೂ ಕೂಡ ಒಂದಲ್ಲ ಒಂದು ಗೊಂಬೆಯನ್ನು ಇಷ್ಟಪಡ್ತೀರಾ. ಹಾಗೆಯೇ ಗೊಂಬೆಗಳು ಇದ್ದರೆ ನಮಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಗೊಂಬೆಗಳ ಜೊತೆ ಆಡ್ತೀವಿ, ನಲಿತೀವಿ. ಗೊಂಬೆಗಳಂದರೆ ಬರೀ ಚಿಕ್ಕವ್ರಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಹಾಗಿದ್ರೆ ಗೊಂಬೆಗಳ ಬಗ್ಗೆ ಇರತಕ್ಕಂತಹ ಇವತ್ತಿನ ಪಾಠವನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ಅದಕ್ಕಿಂತ ಮುಂಚೆ ಒಂದು ಸುಂದರವಾಗಿರ್ತಕ್ಕಂತಹ ಗೊಂಬೆಗಳ ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡೋಣ. ಇವತ್ತಿನ ದಿನದ ಕ್ಲಾಸಲ್ಲಿ ಮೆಚ್ಚಿನ ಗೊಂಬೆ ಎನ್ನುವ ಸುಂದರವಾದಂತಹ ಪಾಠವನ್ನು ಮಾಡ್ತಾ ಇದ್ದೀನಿ. ಈ ಪಾಠ ನಿಜಕ್ಕೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂತಹ ಪಾಠ. ಹಾಗೆ ನೀವು ಈ ಪಾಠವನ್ನು ಕೇಳ್ತಾ ಕೇಳ್ತಾ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೋಬೋದು. ಹಾಗೆಯೇ ನಿಮ್ಮ ಫೇವ್ರೆಟ್ ಗೊಂಬೆಗಳನ್ನು ನೆನಪು ಮಾಡ್ಕೋಬೋದು. ಹಾಗೆ ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲ ಗೊಂಬೆಗಳನ್ನು ನೆನಪು ಮಾಡ್ಕೋಬೋದು. ಸರಿ, ಹಾಗಿದ್ರೆ ಪಾಠ ಪ್ರಾರಂಭ ಮಾಡೋಣವಾ? ಸರಿ ಮಕ್ಕಳೇ, ಪಾಠದ ಹೆಸರು ಮೆಚ್ಚಿನ ಗೊಂಬೆ. ಈ ಒಂದು ಪಾಠವನ್ನು ರಚನೆ ಮಾಡಿರ್ತಕ್ಕಂಥದ್ದು ಸಮಿತಿಯವರು. ಅಮ್ಮ ನನಗೆ ಪುಟ್ಟದೊಂದು ಗೊಂಬೆ ತಂದುಕೊಡೆ, ಗೊಂಬೆ ಜೊತೆ ಆಡುವೆ, ಆಡಿ ಪಾಡಿ ನಲಿಯುವೆ. ನೋಡಿ, ಗೊಂಬೆ ಅಂದರೆ ಎಲ್ರಿಗೂ ಇಷ್ಟ, ಚಿಕ್ಕ ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಕೂಡ ಇಷ್ಟ. ಆದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಹೆಚ್ಚು ಇಷ್ಟ ಆಗುತ್ತೆ ಗೊಂಬೆಗಳು. ಅವರ ಅಮ್ಮನ ಹತ್ರ ಗೊಂಬೆಗಳನ್ನು ಎಲ್ಲಿ ಗೊಂಬೆ ನೋಡಲಿ, ಜಾತ್ರೆಗೆ ಹೋಗಲಿ, ಯಾವುದಾದ್ರೂ ಸ್ಟೋರ್ಸ್ಗಳಿಗೆ ಹೋಗಲಿ, ಮಾಲ್ಗಳಿಗೆ ಹೋಗಲಿ, ಎಲ್ಲೇ ಹೋದರೂ ಕೂಡ ಚಿಕ್ಕ ಮಕ್ಕಳ ಕಣ್ಣು ಎಲ್ಲಿರುತ್ತೆ? ಟಾಯ್ಸ್ ಮೇಲೆ, ಗೊಂಬೆಗಳ ಮೇಲೆ ಇರುತ್ತೆ ಅಲ್ವಾ? ಹಾಗಾಗಿ ಮಕ್ಕಳಿಗೆ ಗೊಂಬೆಗಳಂದ್ರೆ ತುಂಬಾ ಇಷ್ಟ. ಇಲ್ಲಿ ಒಂದು ಮಗು ಏನು ಕೇಳ್ತಾ ಇದೆ ನೋಡಿ ಅಮ್ಮನಿಗೆ, ಅಮ್ಮ ನನಗೆ ಪುಟ್ಟದೊಂದು ಗೊಂಬೆ ತಂದುಕೊಡೆ, ಅಮ್ಮ ನನಗೊಂದು ಚಿಕ್ಕ ಪುಟಾಣಿ ಗೊಂಬೆ ತಂದುಕೊಡಮ್ಮ, ಗೊಂಬೆ ಜೊತೆ ಆಡುವೆ, ಆಡಿ ಪಾಡಿ ನಲಿಯುವೆ. ನಾನು ಗೊಂಬೆ ಜೊತೆ ಆಟ ಆಡ್ತೀನಿ, ನಾನು ಗೊಂಬೆ ಜೊತೆ ಸಮಯವನ್ನು ಕಳಿತೀನಿ, ಅಮ್ಮ ನನಗೊಂದು ಗೊಂಬೆಯನ್ನು ತಂದುಕೊಡಮ್ಮ ಅಂಥೇಳಿ ಮಗು ಇಲ್ಲಿ ಮುದ್ದಾಗಿ ತನ್ನ ತಾಯಿಯನ್ನು ಕೇಳ್ತಾ ಇದೆ. ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ. ಮಕ್ಕಳಿಗಂತೂ ಗೊಂಬೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ಮಕ್ಕಳ ಪ್ರಮುಖ ಆಸ್ತಿ. ಅವ್ರಿಗೆ ಒಡವೆ ಬೇಡ, ಒಳ್ಳೊಳ್ಳೆ ಬಟ್ಟೆ ಬೇಡ, ಅಥವಾ ಬೇರೆ ಥಿಂಗ್ಸ್ ಯಾವುದು ಬೇಡ. ಅವ್ರಿಗೆ ಬೇಕಾಗಿರೋದೇನು? ಗೊಂಬೆಗಳು. ಗೊಂಬೆಗಳನ್ನೇ ಒಂದು ರೀತಿ ಪ್ರಾಪರ್ಟೀಸ್ ಕಾಪಾಡ್ಕೊಂಡಂಗೆ ಅವರು ಕಾಪಾಡ್ಕೋತಾರೆ. ಇನ್ನು ದೊಡ್ಡವರು ಕೂಡ ಗೊಂಬೆಗಳನ್ನು ಆಡಿಸೋದು, ಮುದ್ದಾಡೋದನ್ನು ನಾವು ನೋಡಿದ್ದೀವಿ. ದೊಡ್ಡವರು ಸಹ ಗೊಂಬೆಗಳನ್ನು ಆಡಿಸಿ ನಲಿಯುತ್ತಾರೆ. ಈ ದೊಡ್ಡ ದೊಡ್ಡ ಟೆಡ್ಡಿ ಬಿಯರ್ಸ್ ಎಲ್ಲ ಬರುತ್ತೆ ನೋಡಿ, ಅದನ್ನು ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಹಠ ಮಾಡಿ ಅಳುತ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು ಗಪ್ಚುಪ್. ಯಾರಾದರೂ ಮಕ್ಕಳು ಹಠ ಮಾಡ್ತಾ ಇದ್ರು, ಅಳ್ತಾ ಇದ್ರು ಅಂದರೆ ಏನು ಮಾಡ್ತೀವಿ? ಚಿನ್ನು ಅಳ್ಬೇಡ, ತಗೋ ಗೊಂಬೆ ತಗೋ ಅಂತ ಕೊಡ್ತೀವಿ ಅಲ್ವಾ? ಗೊಂಬೆ ಕೊಟ್ಟ ತಕ್ಷಣ ಏನಾಗುತ್ತೆ? ಆ ಮಕ್ಕಳು ಅಳೋದನ್ನೇ ನಿಲ್ಲಿಸ್ಬಿಡ್ತಾರೆ, ಗಪ್ಚುಪ್ ಆಗಿಬಿಡ್ತಾರೆ ಅವರು. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡುತ್ತವೆ. ಗೊಂಬೆಗಳಿಗೆ ಜೀವ ಇಲ್ಲ ಅಂದರೂ ಕೂಡ ಮಕ್ಕಳ ಕೈನಲ್ಲಿ ಒಂದು ಗೊಂಬೆ ಸಿಕ್ಬಿಡ್ತು ಅಂದರೆ ಆ ಮಕ್ಕಳ ಕೈನಲ್ಲೇ ಮಕ್ಕಳಾಗ್ಬಿಡುತ್ತೆ. ಈಗ ಅಮ್ಮ ಮಗುಗೆ ಯಾವ ರೀತಿ ಆರೈಕೆ ಮಾಡ್ತಾರೆ ನೋಡಿ, ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ತಿಂಡಿ ತಿನ್ನಿಸೋದು, ಆ ಎಲ್ಲ ಕೆಲಸನ ಮಕ್ಕಳು ಏನು ಮಾಡ್ತಿರ್ತವೆ? ಅವುಗಳು ಗೊಂಬೆಗಳಿಗೆ ಮಾಡ್ತಾ ಇರ್ತವೆ ಅಲ್ವಾ? ಹಾಗಾಗಿ ಮಕ್ಕಳ ಕೈನಲ್ಲಿ ಗೊಂಬೆಗಳು ಕೂಡ ಮಕ್ಕಳಾಗ್ಬಿಡುತ್ತೆ. ಗೊಂಬೆ ಕಂಡರೆ ಸಾಕು ಮಕ್ಕಳ ಮುಖದಲ್ಲಿ ನಗು. ಯಾವುದಾದ್ರೂ ಗೊಂಬೆ ಆಗಿರಲಿ, ಆ ಗೊಂಬೆ ನೋಡಿದ ತಕ್ಷಣ ಮಕ್ಕಳ ಮುಖದಲ್ಲಿ ಒಂದು ನಗು ಕಾಣಿಸುತ್ತೆ. ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ. ಚಿಕ್ಕ ಮಕ್ಕಳು ಇರ್ತಾರಲ್ವ, ತುಂಬ ಚಿಕ್ಕ ಮಕ್ಕಳು, ಅವರಿಗೆ ಗೊಂಬೆ ಅದು ಹೇಗೆ ಆಟಾಡೋದು ಇನ್ನೂ ಗೊತ್ತಿರಲ್ಲ. ಆಗ ಅವ್ರೇನು ಮಾಡ್ತಾರೆ? ಆ ಗೊಂಬೆ ನೀವು ತುಂಬ ಚಿಕ್ಕ ಮಕ್ಕಳ ಕೈನಲ್ಲಿ ಗೊಂಬೆ ಕೊಟ್ಟು ನೋಡಿ, ಸಿಟ್ಟು ಬಂದಾಗ ಬಿಸಾಕ್ತಾರೆ, ಅದನ್ನು ಹಿಂಗೆ ಹೊಡಿತಾರೆ ಎತ್ತೆತ್ತಿ ಅಲ್ವಾ? ನೂಕ್ತಾರೆ, ಜಗ್ಗುತ್ತಾರೆ, ಅದ್ರೊಳಗಿರೋ
ಹತ್ತಿ ಇರ್ಬೋದು, ಫರ್ ಆಗಿರ್ಬೋದು, ನಟ್ಟು ಬೋಲ್ಟ್ಗಳಾಗಿರ್ಬೋದು, ಅದನ್ನೆಲ್ಲ ಏನು ಮಾಡ್ತಾರೆ, ಕಿತ್ತು ಬಿಸಾಕ್ತಾರೆ. ಅದೇ ಅವರಿಗೆ ಖುಷಿಯನ್ನು ತಂದು ಕೊಡುತ್ತೆ. ಇನ್ನು ಸ್ವಲ್ಪ ದೊಡ್ಡವರಾದರು ಅಂತ ಹೇಳಿದ್ರೆ ಗೊಂಬೆಗಳನ್ನು ಮುದ್ದಿಸುತ್ತಾರೆ. ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ, ನಾನು ಈ ರೀತಿ ಹಾಳು ಮಾಡಬಾರ್ದು ಗೊಂಬೆಗಳನ್ನು, ಅದ್ರ ಜೊತೆ ಆಟ ಆಡ್ಬೋದು ನಾನು ಅಂತ ಹೇಳಿ ಅವುಗಳನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ತಾಯಿ ತಮ್ಮನ್ನೆಲ್ಲ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಮಕ್ಕಳು ಗೊಂಬೆಗಳನ್ನು ನೋಡಿಕೊಳ್ಳುತ್ತಾರೆ. ಅಮ್ಮ ಹೇಗೆ ಮಕ್ಕಳನ್ನ ಪೋಷಣೆ ಮಾಡ್ತಾಳಲ್ವಾ, ಅದೇ ಥರ ಮಕ್ಕಳು ಏನು ಮಾಡ್ತವೆ, ಗೊಂಬೆಗಳನ್ನು ನೋಡ್ಕೋತವೆ. ಅವುಗಳಿಗೆ ತಿಂಡಿ ತಿನ್ನಿಸುವುದು, ಸ್ನಾನ ಮಾಡಿಸುವುದು, ಮಲಗಿಸಿ ಲಾಲಿ ಹಾಡುವುದು, ಬಟ್ಟೆ ತೊಡಿಸುವುದು, ಶೃಂಗಾರ ಮಾಡುವುದು, ಹೀಗೆ ಎಲ್ಲವನ್ನ ಪ್ರೀತಿಯಿಂದ ಮಾಡುತ್ತಾರೆ. ಯಾವ್ಯಾವ ಕೆಲಸ ಮಾಡ್ತಾರೆ ಮಕ್ಕಳು? ಆ ಗೊಂಬೆಗಳಿಗೆ ಸ್ನಾನ ಮಾಡಿಸ್ತಾರೆ, ಬಟ್ಟೆ ಹಾಕ್ತಾರೆ, ತಿಂಡಿ ತಿನ್ನಿಸ್ತಾರೆ, ಜೋಗಳ ಹಾಡಿ ಮಲಗಿಸ್ತಾರೆ. ಅಮ್ಮ ಮಾಡೋದೆಲ್ಲ ನೋಡ್ಕೊಂಡಿರ್ತಾರೆ ಅಲ್ವಾ, ಹಾಗಾಗಿ ಗೊಂಬೆಗಳಿಗೂ ಕೂಡ ಅದೇ ರೀತಿ ಮಾಡ್ತಾರೆ. ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತವೆ. ಮಕ್ಕಳ ಕೈನಲ್ಲಿ ಏನಾದರೂ ಗೊಂಬೆಗಳಿದ್ರೆ ಅವುಗಳಿಗೆ ಜೀವ ಬಂದ್ಬಿಡುತ್ತೆ. ಅಂದರೆ ಮಕ್ಕಳು ಅವುಗಳ ಜೊತೆ ಸುಮ್ಮನೆ ಮಾತಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿರ್ಬೋದು ನೀವು. ಹಾಗಾಗಿ ಗೊಂಬೆಗಳಿಗೆ ಜೀವ ಬಂದ್ಬಿಡುತ್ತೆ. ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟಲೆ ಮಾಡಿದರೆ ಮಕ್ಕಳು ಸುಮ್ಮನಿರುವುದಿಲ್ಲ. ಯಾರಾದರೂ ಏನಾದರೂ ಕಾಡಿಸಿದ್ರು ಅಥವಾ ಬಿಸಾಕಿದ್ರು ಅವ್ರ ಗೊಂಬೆಗಳನ್ನು ಏನಾದರೂ ಮಾಡಿದ್ರು ಅಂದರೆ ಮಕ್ಕಳು ಸುಮ್ಮನೆ ಇರೋದಿಲ್ಲ. ಗೊಂಬೆಗೆ ನೋವಾಯಿತೆಂದು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ. ಅವಳಿಗೆ ಜೀವ ಇಲ್ಲ ಅಂದರೂ ಕೂಡ ಏನು ಮಾಡ್ತಾರೆ, ಅಯ್ಯೋ ನನ್ನ ಗೊಂಬೆ ಕೆಳಗೆ ಬಿದ್ದುಬಿಡ್ತು, ನೋಡಿ ಯಾವ ರೀತಿ ನೀವು ಬೀಳ್ಸಿದ್ರಿ, ಪಾಪ ಅದಕ್ಕೆ ಏಟಾಗ್ಬಿಡ್ತೇನೋ ಅಂಥೇಳಿ ಅದನ್ನು ಎತ್ಕೊಂಡು ಮುದ್ದು ಮಾಡಿ ಅದಕ್ಕೆ ಸಮಾಧಾನವನ್ನು ಮಾಡ್ತಾರೆ. ಹಾಗೆಯೇ ಕೈ ಜಾರಿ ಗೊಂಬೆ ಕೆಳಗೆ ಬಿದ್ದರಂತೂ ಮಕ್ಕಳು ಅತ್ತೇ ಬಿಡುತ್ತಾರೆ. ಇನ್ನು ಕೆಲವೊಂದು ಗೊಂಬೆಗಳೇನಾದರೂ ಮಿಸ್ ಆಗಿ ಕೈಯಿಂದ ಜಾರಿ ಕೆಳಗೆ ಬಿದ್ದು ಒಡೆದೋಯ್ತು ಅಥವಾ ಅವುಗಳೇನಾದರೂ ಮುರಿದೋಯ್ತು ಅಂದರೆ ಎಷ್ಟೋ ಜನ ಮಕ್ಕಳು ಅತ್ತೇ ಬಿಡ್ತಾರೆ. ಅಂದರೆ ಅಷ್ಟೊಂದು ಅಟ್ಯಾಚ್ಮೆಂಟನ್ನು ಗೊಂಬೆಗಳ ಜೊತೆ ಬೆಳೆಸ್ಕೊಂಡು ಬಿಟ್ಟಿರ್ತಾರೆ. ಹಾಗೆಯೇ ಏನಾದರೂ ಗೊಂಬೆ ಬಿದ್ದೋಯ್ತು ಅಂದರೆ ಆ ಗೊಂಬೆನ ಎತ್ಕೊತಾರೆ, ಸಮಾಧಾನ ಮಾಡ್ತಾರೆ, ಅಳಬೇಡ ಅಂತ ಹೇಳ್ತಾರೆ. ಈ ರೀತಿ ಮಕ್ಕಳು ಗೊಂಬೆಗಳನ್ನು ನೋಡ್ಕೊಳ್ಳೋದನ್ನು ನಾವು ನೋಡ್ಬೋದು. ಹೇಗೆ ಸಮಾಧಾನ ಮಾಡ್ತಾರೆ ಹಾಗಿದ್ರೆ? ಅಳಬೇಡ ಅಳಬೇಡ ಗೊಂಬವ್ವ ನೀನು, ಜರತಾರಿ ಲಂಗ ಕೊಡಿಸುವೆನು ನಾನು. ಮಕ್ಕಳು ಅಳ್ತಾ ಇರುವಾಗ ಅಮ್ಮ ಏನು ಮಾಡ್ತಾರೆ, ಸುಮ್ಮನಿರು ಅಳಬೇಡ, ನಿಂಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಆಸೆ ತೋರಿಸ್ತಾರಲ್ವಾ, ಕೊಡಿಸ್ತಾರೆ. ಅದೇ ಥರ ಮಕ್ಕಳು ಕೂಡ ಇಲ್ಲಿ ಏನು ಮಾಡ್ತಾರೆ, ಗೊಂಬೆಗಳೇನಾದರೂ ಬಿದ್ದರೆ ಅಳಬೇಡ ಅಳಬೇಡ ಗೊಂಬವ್ವ ನೀನು, ಹೇ ಗೊಂಬೆ ಅಳಬೇಡ ನೀನು, ನಿನಗೆ ಜರ್ತಾರಿ ಲಂಗ ಕೊಡಿಸ್ತೀನಿ, ರೇಷ್ಮೆ ಲಂಗ ಕೊಡಿಸ್ತೀನಿ ನಿನಗೆ, ಅಳಬೇಡ ಅಂತ ಹೇಳಿ ಗೊಂಬೆಗೆ ಸಮಾಧಾನ ಮಾಡ್ತಾರೆ. ಇನ್ನು ಗೊಂಬೆಗಳನ್ನು ಯಾವ್ಯಾವ ವಸ್ತುಗಳಿಂದ ತಯಾರು ಮಾಡ್ತಾರೆ? ನಿಮ್ಮ ಹತ್ರ ಕೂಡ ಸಾಕಷ್ಟು ಗೊಂಬೆಗಳಿದೆ. ಆ ಒಂದೊಂದು ಗೊಂಬೆನೂ ಕೂಡ ಒಂದೊಂದು ವಸ್ತುಗಳಿಂದ ತಯಾರು ಮಾಡಿರ್ತಾರೆ ಅಲ್ವಾ. ಗೊಂಬೆಗಳನ್ನು ಮರದಿಂದ ತಯಾರು ಮಾಡ್ತಾರೆ. ಒಣಗಿರ್ತಕ್ಕಂತಹ ಮರ ಇರುತ್ತಲ್ವ, ಮರದಿಂದ ತಯಾರು ಮಾಡ್ತಾರೆ. ಮಣ್ಣಿನಿಂದ ತಯಾರು ಮಾಡ್ತಾರೆ. ಪ್ಲಾಸ್ಟಿಕ್ ಐಟಮ್ಸ್ಗಳಿಂದ ಗೊಂಬೆಗಳನ್ನು ತಯಾರು ಮಾಡ್ತಾರೆ. ರಬ್ಬರ್ನಿಂದ ಗೊಂಬೆಗಳನ್ನು ತಯಾರು ಮಾಡ್ತಾರೆ. ಜೊತೆಗೆ ಪಿಂಗಾಣಿ ಅಂತ ಹೇಳ್ತೀವಿ ನೋಡಿ, ಪಿಂಗಾಣಿಯ ಗೊಂಬೆಗಳಿರುತ್ತೆ. ಜೊತೆಗೆ ಬಟ್ಟೆಯ ಗೊಂಬೆಗಳನ್ನು ಮಾಡ್ತಾರೆ. ಹತ್ತಿ ಅಂದರೆ ಕಾಟನ್ನಿಂದ ಗೊಂಬೆಗಳನ್ನು ತಯಾರು ಮಾಡ್ತಾರೆ. ಬ್ಯಾಂಬೂ ಇರುತ್ತಲ್ವ, ಬಿದಿರಿನಿಂದ ಗೊಂಬೆಗಳನ್ನು ತಯಾರಿಸ್ತಾರೆ. ಹಾಗೆ ಕಾಗದ ಮುಂತಾದ ವಸ್ತುಗಳಿಂದ ಗೊಂಬೆಗಳನ್ನು ತಯಾರು ಮಾಡ್ತಾರೆ. ಯಾವ್ಯಾವ ವಸ್ತುಗಳಿಂದ? ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು, ಕಾಗದ ಮುಂತಾದ ವಸ್ತುಗಳಿಂದ ಗೊಂಬೆಗಳನ್ನು ತಯಾರು ಮಾಡ್ತಾರೆ. ಇತ್ತೀಚೆಗಂತೂ ಗೊಂಬೆಗಳು ವಿವಿಧ ರೂಪವನ್ನು ಪಡೆದಿವೆ. ಮುಂಚೆ ಗೊಂಬೆಗಳು ಅಷ್ಟಾಗಿರ್ತಿರ್ಲಿಲ್ಲ, ಯಾವುದೋ ಒಂದು 2-3 ಥರ ಇರೋದು. ಆದರೆ ಇತ್ತೀಚೆಗೆ ತುಂಬ ಗೊಂಬೆಗಳನ್ನು ನಾವು ಕಾಣ್ಬೋದು. ಮನುಷ್ಯನ ರೂಪದ ಗೊಂಬೆಗಳಿರುತ್ತೆ, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಹೀಗೆ ವಿವಿಧ ಬಗೆಯ ಗೊಂಬೆಗಳನ್ನು ನಾವು ನೋಡ್ಬೋದು. ವಿವಿಧ ವಸ್ತುಗಳಲ್ಲೂ ಗೊಂಬೆಯ ರೂಪ. ಬರೀ ಗೊಂಬೆಗಳು ಎಲ್ಲ ವಸ್ತುಗಳಲ್ಲಿ, ಬೆಡ್ಶೀಟ್ಗಳಲ್ಲಿ ಗೊಂಬೆಗಳನ್ನ ನೋಡ್ತೀವಿ ನಾವು. ಬರೆಯೋ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಶಾರ್ಪ್ನರು, ಎರೇಸರು, ನಮ್ಮ ಸ್ಕೂಲ್ ಬ್ಯಾಗು, ಜಾಮೆಟ್ರಿ ಬಾಕ್ಸು, ನೀವು ಹಾಕ್ಕೊಳ್ಳೋ ಡ್ರೆಸ್ಸು, ಶೂಸು, ಬ್ರೇಸ್ಲೈಟು, ಮತ್ತು ಹೇರ್ ಬ್ಯಾಂಡ್ಸು, ಹಾಗೆಯೇ ಸ್ಮೈಲೀಸ್, ಎಲ್ಲದರಲ್ಲೂ ನಾವು ಗೊಂಬೆಗಳನ್ನು ನೋಡ್ಬೋದು.
ಗೊಂಬೆಯ ಪೆನ್ಸಿಲ್ಲು, ಗೊಂಬೆ ಪೆನ್ನು, ಜೊತೆಗೆ ಗೊಂಬೆಯ ತಿಂಡಿ ತಿನಿಸು ಅಂದರೆ ಗೊಂಬೆ ಶೇಪಲ್ಲೇ ಸಾಕಷ್ಟು ಚಾಕ್ಲೇಟ್ ಸಿಗುತ್ತೆ, ಜಲ್ಲೀಸ್ಗಳು ಸಿಗುತ್ತೆ, ಹಾಗೆಯೇ ಗೊಂಬೆ ಥರ ಬಿಸ್ಕೆಟ್ಸ್ಗಳು ನಮಗೆ ಸಿಗುತ್ತೆ. ತಿಂಡಿ ತಿನಿಸುಗಳು ಕೂಡ ಗೊಂಬೆ ಥರ ಬಂದ್ಬಿಟ್ಟಿದೆ ಮಾರ್ಕೆಟ್ನಲ್ಲಿ. ಇನ್ನು ಜಾತ್ರೆ ಉತ್ಸವಗಳ ಸಂದರ್ಭದಲ್ಲಂತೂ ಗೊಂಬೆಗಳದೇ ಆಕರ್ಷಣೆ. ವೈವಿಧ್ಯಮಯ ಗೊಂಬೆಗಳು ಅಂಗಡಿಗಳಲ್ಲಿ ಕೈಬೀಸಿ ಕರೆಯುತ್ತವೆ. ಏನಾದರೂ ಜಾತ್ರೆಗಳು ನಡೀತು, ಮೆರವಣಿಗೆ ನಡೀತು, ಉತ್ಸವ ನಡೀತು ಅಂದರೆ ಅಲ್ಲೇ ಬೇರೆ ಬೇರೆ ರೀತಿಯ ಗೊಂಬೆಗಳು, ದೊಡ್ಡ ದೊಡ್ಡ ಗೊಂಬೆಗಳನ್ನು ನಾವು ನೋಡ್ತೀವಿ. ಅವು ನಮ್ಮನ್ನೆಲ್ಲ ಒಂದು ರೀತಿ ಕೈಬೀಸಿ ಕರೀತವೆ. ಗೊಂಬೆ ನೋಡ್ತಾ ಇದ್ದರೆ ನೋಡ್ತಾನೇ ಇದ್ಬಿಡ್ಬೇಕು ಅಂತ ಅನಿಸುತ್ತೆ. ಗೊಂಬೆಗಳು ಅಂಗಡಿಯಲ್ಲಿ ಕೈಬೀಸಿ ಕರೆಯುತ್ತವೆ ಅಂದರೆ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಅಲ್ಲೆಲ್ಲ ನೀಟಾಗಿ ಶೋಕೇಶಲ್ಲಿ ಜೋಡಿಸಿರ್ತಾರೆ. ಆ ಗೊಂಬೆಗಳು ನೋಡಿದ್ರೆ ನಾವು ಅಲ್ಲಿ ಹೋಗಬೇಕು ಅಂತ ಅನಿಸುತ್ತೆ ನಮಗೆ. ಇನ್ನು ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ ಕುಣಿತಕ್ಕಂತಹ ಗೊಂಬೆಗಳನ್ನು ನೋಡೋದು ಎಲ್ಲಿಲ್ಲದ ಆನಂದ. ತುಂಬಾ ಸಂತೋಷ ಆಗುತ್ತೆ ಅಲ್ಲಿ ಗೊಂಬೆಗಳನ್ನು ನೋಡೋದಕ್ಕೆ. ಅವುಗಳನ್ನು ನೋಡಿದರೆ ಹರ್ಷ, ನಗು ಒಟ್ಟಿಗೇ ಬರುತ್ತವೆ. ಜೋಕರ್ ಗೊಂಬೆಗಳಂತೂ ತಾನೂ ನಗುತ್ತಾ ಎಲ್ಲರನ್ನ ನಗಿಸುತ್ತವೆ. ಆ ಜಾತ್ರೆಗಳಲ್ಲಿ ಕುಣಿತಕ್ಕಂಥ ಗೊಂಬೆಗಳನ್ನು ನೋಡಿದ್ರೆ ಒಂದ್ಸರಿ ನಗು ಬರುತ್ತೆ ನಮಗೆ, ಒಂದ್ಸರಿ ಸಂತೋಷ ಆಗುತ್ತೆ, ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಹಾಗೆಯೇ ಜೋಕರ್ ಗೊಂಬೆಗಳಂತೂ ತಾನು ನಗ್ತಾ ಇರ್ತವೆ, ಹಾಗೆ ಬೇರೆಯವ್ರನ್ನೂ ಕೂಡ ನಗಿಸ್ತಾ ಇರ್ತವೆ. ನಮ್ಮ ನಾಡ ಹಬ್ಬ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನು ಅಲಂಕರಿಸುತ್ತಾರೆ. ಇನ್ನು ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈ ದಸರಾ ಹಬ್ಬದಲ್ಲಿ ಏನು ಮಾಡ್ತಾರೆ? ಮನೆ ಮನೆಗಳಲ್ಲೂ ಕೂಡ ಗೊಂಬೆಗಳನ್ನು ಅಲಂಕಾರ ಮಾಡ್ತಾರೆ. ಅಲಂಕರಿಸಿದ 100 ಗೊಂಬೆಗಳನ್ನು ಒಟ್ಟಿಗೆ ನೋಡುವುದೇ ಒಂದು ಹಬ್ಬ. ಅಲಂಕಾರ ಮಾಡಿರೋ ಎಷ್ಟೊಂದು ಗೊಂಬೆಗಳನ್ನು ಒಟ್ಟಿಗೆ ನೋಡಿದ್ರೆ ಅದೇ ಒಂದು ರೀತಿ ಹಬ್ಬ ಅನಿಸುತ್ತೆ. ಅವುಗಳ ಜೋಡಣೆ, ಶೃಂಗಾರ, ಅಲಂಕಾರ ಬಲು ಸುಂದರ. ಆ ಹಬ್ಬದಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅವುಗಳಿಗೆ. ಅದನ್ನು ನೋಡೋದೇ ಒಂದು ಆನಂದ. ಸ್ಪ್ರಿಂಗ್ ಗೊಂಬೆಗಳಿರುತ್ತೆ, ಸ್ಪ್ರಿಂಗ್ ಇರ್ತಕ್ಕಂಥ ಗೊಂಬೆಗಳಿರುತ್ತೆ, ಮತ್ತು ಕೀ ಕೊಡ್ತಕ್ಕಂತಹ ಗೊಂಬೆಗಳಿರುತ್ತೆ, ಕೀಲು ಗೊಂಬೆಗಳಿರುತ್ತೆ, ಮತ್ತು ಮಷಿನ್ ಗೊಂಬೆಗಳು ಅಂದರೆ ಶಲ್ಲು, ರಿಮೋಟ್ ಇರ್ತಕ್ಕಂತಹ ಗೊಂಬೆಗಳಿರುತ್ತೆ, ಸಣ್ಣ ದೊಡ್ಡ ಹೀಗೆ ವಿವಿಧ ಬಗೆಯ ರಂಗಿನ ಬಣ್ಣ ಬಣ್ಣದ ಗೊಂಬೆಗಳು ಇರುತ್ತೆ. ವಿವಿಧ ಆಟಗಳ ಮೂಲಕ ಸಂತೋಷ ಕೊಡುತ್ತವೆ. ವಿವಿಧ ರೀತಿಯ ಆಟವನ್ನು ಆಡೋದ್ರ ಮೂಲಕ ನಮಗೆ ಸಂತೋಷವನ್ನು ಕೊಡುತ್ತವೆ ಈ ಗೊಂಬೆಗಳು. ನಿಜವಾಗಿ ಜೀವವಿದ್ದವುಗಳಂತೆ ವರ್ತಿಸುತ್ತವೆ. ನಿಜವಾಗ್ಲೂ ಜೀವ ಇದೆಯೇನಪ್ಪ ಅನ್ಬೇಕು ಅನ್ನೋ ರೀತಿ ವರ್ತಿಸ್ತವೆ. ಎಲ್ಲರ ಮನೆಗಳಲ್ಲೂ ಗೊಂಬೆಗಳು ಸ್ಥಾನ ಪಡೆದಿವೆ. ಇಂಥವ್ರ ಮನೆಯಲ್ಲಿ ಗೊಂಬೆ ಇಲ್ಲ ಅನ್ನೋ ಹಾಗೆ ಇಲ್ಲ. ನೀವು ಯಾರ್ದಾದ್ರೂ ಮನೆಗೆ ಹೋಗಿ ಒಂದಾದ್ರೂ ಗೊಂಬೆ ಸಿಕ್ಕೇ ಸಿಗುತ್ತೆ ಅಲ್ವಾ? ಎಲ್ಲರ ಮನೆಗಳಲ್ಲೂ ಕೂಡ ಗೊಂಬೆಗಳು ಸ್ಥಾನವನ್ನು ಪಡೆದುಕೊಂಡಿದೆ. ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳುತ್ತವೆ. ಅಂದರೆ ಗೊಂಬೆಗಳು ಮನುಷ್ಯನಿಗೆ ಜೀವನ ಪಾಠವನ್ನು ಕೂಡ ಹೇಳ್ತವಂತೆ. ಹಾಗೆಯೇ ಗೊಂಬೆಗಳು ಯಾರ ಹೊಗಳಿಕೆಗೂ ತೆಗಳಿಕೆಗೂ ಜಗ್ಗೋದಿಲ್ಲ. ಹೊಗಳಿಕೆ ಅಂದರೆ ಹೊಗಳ್ತಕ್ಕಂಥದ್ದು, ತೆಗಳಿಕೆ ಅಂದರೆ ಬೈತಕ್ಕಂಥದ್ದು. ಯಾರೇ ಹೊಗಳಲ್ಲಿ ಬೈಲಿ ಗೊಂಬೆಗಳು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಮಾಡ್ತವೆ? ಎರಡನ್ನು ಕೂಡ ಬೇಜಾರು ಪಟ್ಕೊಳ್ದೇನೆ ಸ್ವೀಕಾರವನ್ನು ಮಾಡ್ತವೆ. ಯಾರಾದರೂ ಹೊಗಳಲಿ ಬೈಲಿ ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ. ಹಾಗೆಯೇ ಒಂದು ಚಲನಚಿತ್ರ ಗೀತೆ ಕೂಡ ಇದೆ. ಏನದು ಅಂತ ಹೇಳಿದ್ರೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಕೇಳಿದಿರಾ ಹಾಡನ್ನ? ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಗೊಂಬೆಗಳಿಗೆ ಏನೇ ತೊಂದರೆ ಕೊಟ್ಟರು ಕೂಡ, ಆಡಿಸಿದ್ರು ಬೀಳ್ಸಿದ್ರು ಕೂಡ ಕೆಲವು ಗೊಂಬೆಗಳು ಏನಕ್ಕೂ ಕೂಡ ಜಗ್ಗೋದಿಲ್ಲ, ಉರುಳಿ ಹೋಗೋದಿಲ್ಲ. ಏನೇ ಬರಲಿ ಅಂದರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಯಾರಿಗೂ ಕೂಡ ಸೋತು ತಲೆಯನ್ನು ಬಾಗಿಸೋದಿಲ್ಲ. ನಾವು ಕೂಡ ಗೊಂಬೆಗಳ ಥರ ಜೀವನವನ್ನು ಮಾಡಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಬಂದರೂ ಕೂಡ ವಿಚಲಿತರಾಗದೆ, ಯಾರ ಮುಂದೆ ಕೂಡ ಸೋತು ತಲೆಬಾಗದೆ ಅವನ್ನೆಲ್ಲ ಧೈರ್ಯವಾಗಿ ಎದುರಿಸಬೇಕು ಅಂಥೇಳಿ ನಮಗೆ ಈ ಸುಂದರವಾದಂತಹ ಪಾಠದಿಂದ ತಿಳಿದು ಬರುತ್ತೆ. ಹೇಗಿತ್ತು ಗೊಂಬೆಗಳ ಪಾಠ? ಎಲ್ರಿಗೂ ಕೂಡ ಇಷ್ಟ ಆಯಿತಾ? ಸರಿ, ಹಾಗಿದ್ರೆ ಈ ಪಾಠ ನಿಮ್ಮೆಲ್ರಿಗೂ ಕೂಡ ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೇವ್ರೆಟ್ ಗೊಂಬೆ ಯಾವುದು ಅಂತ ಮೆನ್ಷನ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.